ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕ್ರಿಮಿನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಮಿನಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವಿಡಿಯೋ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ, ಏನು ಬ್ರೋ ಗೇಮ್ಗೆ ಬರ್ತಾ ಇಲ್ಲ? ಮಲಗಿದ್ದೀನಿ. ಏಯ್ ಮಗ, ನೀನು ಮಲ್ಕೋಕಾರ ಮಲ್ಕೋ, ಏನಾರ ಮಾಡ್ಕೋ, ಸರಿನಾ? ನನಗೆ ಹೇಳ್ದಲ್ವಾ ಬಿಟ್ಟಿ ಕುಡಿದ್ಬಿಟ್ಟು ಏನಾರ ಫೋನ್ ಹಾಕಿದ್ದೀರಾ? ಹೆಂಗೆ ಕೇಳೋ ಇಲ್ಲಿ. ಒಬ್ಳು ಹುಡುಗಿಗೆ ರೆಸ್ಪೆಕ್ಟ್ ಕೊಡಲ್ಲ. ಕೇಳಿ ಬೈ, ಹೇಳ್ರಿ. ಒಬ್ಳು ಹುಡುಗಿಗೆ ಹೇಳ್ಬಿಟ್ಟಿದೀನಿ, ಏನಂತ? ಗಿಲ್ಡ್ ಲೀಡರ್ಶಿಪ್ ತಗೋತೀನಿ ಬೇಕು ಏನ್ ತಗೊಂತೀರಾ? ಏಯ್ ಮಗ, ಬಾಯ್ಸ್ ಇಲ್ಲ ಅಂದ್ರೆ ಗಿಲ್ಡ್ ಲೀಡರ್ ಬಾಯ್ಸ್ ಆಗ್ಬೇಕು. ನಾನು ಗಿಲ್ಡ್ ಲೀಡರ್ಶಿಪ್ ಕೊಟ್ಬಿಡು. ನಿಮ್ಗೊಂದ್ ಹೇಳ, ಹೇಳು. ನಿಮ್ಮನ್ನ ಇಷ್ಟು ದಿವಸ ನಾನು ಗಿಲ್ಡ್ ಪಾಯಿಂಟ್ಸ್ ಮಾಡಿಲ್ಲ ಅಂದ್ರು ಗಿಲ್ಡ್ ಅಲ್ಲಿ ಮಡಿಕೊಂಡಿರೋದೇ ಜಾಸ್ತಿ. ಅದ್ರಲ್ಲಿ ಇವನ್ಗೆ ಗಿಲ್ಡ್ ಲೀಡರ್ಶಿಪ್ ಬೇರೆ ಕೊಡ್ಬೇಕಂತ. ರೆಸ್ಪೆಕ್ಟ್ ಹೋಗುತ್ತೋ, ರೆಸ್ಪೆಕ್ಟ್ ಆಗ್ಬಿಡುತ್ತೆ. ಏನ್ ರೆಸ್ಪೆಕ್ಟ್? ಈಗ ಅಣ್ಣ ಬೇಜಾನ ಎಲ್ಲ ಬಿಲ್ಡಪ್ ಗಿಲ್ಡ್ ಎಕ್ಸಿಟ್ ಆಗೋಗಲ್ಲ. ಏಯ್ ರಾಜ್ಕಾಲ ಅವೆಲ್ಲ ಗೊತ್ತಿಲ್ಲ. ಗಿಲ್ಡ್ ಲೀಡರ್ಶಿಪ್ ಕೊಡ್ತೀಯ ಅಷ್ಟೇ. ಆನ್ಲೈನ್ ಏನ್ ಗೊತ್ತಾ ಮ್ಯಾಟ್ರು? ಏನು ಕೊಡಲ್ಲ. ಇವಾಗ ಏನೋ ಮಾಡ್ಬೇಕು? ನೀನ್ ಗಿಲ್ಡ್ ಲೀಡರ್ಶಿಪ್ ಕೊಡ್ಬೇಕು ಅಂದ್ರೆ ಅಲ್ಲ, ಕರೆಕ್ಟ್ ಆಗಿ ಒಂದ್ ದಿವಸ ಆದ್ರೂನು ಆ ಗಿಲ್ಡ್ ಪಾಯಿಂಟ್ಸ್ ಅನ್ನೋದೈತೆ, ಗಿಲ್ಡ್ ವಾರ್ ಅನ್ನೋದೈತೆ. ಒಂದು ದಿನ ನಿಮ್ ಜೀವನದಲ್ಲಿ ಆಡಿದ್ಯಾ? ಚಾನ್ಸೇ ಇಲ್ಲ. ಯಾವ ನಮ್ಗ್ ಗೊತ್ತಿಲ್ಲ. ಅದೆಲ್ಲ ಗೊತ್ತಿಲ್ಲ ಅಂದ್ರೆ ನಾನು ಎಂತ ಕೊಡ್ಬೇಕು ನಿಮ್ಗೆ ಗಿಲ್ಡ್ ಲೀಡರ್ಶಿಪ್? ಈಗ ಕೊಟ್ಬಿಡು, ಈ ವೀಕ್ ಕೊಡು, ನೆಕ್ಸ್ಟ್ ವೀಕ್ ನೀನೇ ಇರಲ್ಲ. ಅಲ್ಲ, ಕೊಟ್ಬಿಡು ಅಂತ ಇದ್ದೀರಲ್ಲ, ಏನ್ ಕೊಟ್ಬಿಡ್ಬೇಕು ನಿಮ್ಗೆ? ಗಿಲ್ಡ್ ಲೀಡರ್ಶಿಪ್ ಕೊಡೋ. ತಂದು ಕೊಟ್ಬಿಡ್ಲಾ? ಹಂಗೆ ಬೇಡ, ಅವೆಲ್ಲ ಮಾತ್ಬೇಡ. ಇವಾಗ ಏನ್ ಮಾಡ್ಬೇಕು ನಿಮ್ಗೆ? ನಿಮ್ ಐಡಿ ಹ್ಯಾಕ್ ಮಾಡ್ಲಾ? ಬ್ರೋ ಕೇಳ್ರಿ, ಏನು ನಾನ್ ಕೊಡಲ್ಲ. ಮಾಡ್ಬೇಕು ಕೊಡ್ಬೇಕು ಅಂದ್ರೆ ನೀನು? ಅಯ್ಯ, ನೀನು ಗಿಲ್ಡ್ ಅಲ್ಲಿ ಮಡಿಕೊಂಡಿರೋದೇ ಜಾಸ್ತಿ. ಕರೆಕ್ಟ್ ಆಗಿ ಒಂದ್ಸಲ ಗಿಲ್ಡ್ ಟೆಸ್ಟ್ ಪಾಸ್ ಮಾಡಿಲ್ಲ, ಸುಮ್ನೆ ಯಾರ್ ಕರ್ಸೋ? ನೀನೇ ಬತ್ತೀಯನಾ ಹೊಡ್ಸ್ಕೊಂಡ ಹೋಗಕ್ಕೆ? ನಾನು 07 ಹೋಗ್ಬಿಡ್ತೀಯ. ನಂದು 7, ನಿಮ್ದು 0. ಓಹೋ, ಅಲ್ಲಿ ದುರಾಂಕಾರದ ಮಾತುಗಳು. ಮಿಸ್ಟೇಕು. ನಿನ್ ಗಣಿತ ಬರಲ್ವಾ? ಗಣಿತ ಅಲ್ಲ, ಅದು ಮ್ಯಾಥ್ಸ್. ಇಂಗ್ಲಿಷ್ ಅಲ್ಲಿ ಮಾತಾಡೋ ಫುಲ್. ಸೈನ್ಸ್ ಅಲ್ಲಿ ನಾನು ಬ್ರಿಲಿಯಂಟ್. 8×24 ಬೇಡ ಅದೆಲ್ಲ ಮಾತು. ಯಾರ್ ಕರಿಸ್ತೀಯ? ಯಾರ್ ನೋಡಿಬೇಕು? ಏನು ನಿಮ್ ಕರಿ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಯೂಟ್ಯೂಬರ್, ದೊಡ್ಡ ಯೂಟ್ಯೂಬರ್ಸ್, ಹಿಂದಿ ಯೂಟ್ಯೂಬರ್ಸ್ ಕರ್ಕೊಂಡ್ ಬರ್ಬೇಕಾ ನಾನು? ಯಾರು ಅಜ್ಜು ಬೈ ಇಬ್ರು ಯಾರನ್ನಾದ್ರು ಕರಿಸ್ತೀಯ? ಗಿಲ್ಡ್ ಟೆಸ್ಟ್ ಪಾಸ್ ಅವ್ರಿಬ್ರು ಬಂದ್ರು ಹೊಡೆದ್ ಬಿಡ್ತೀರ ನಾವು. ನಮ್ ಗಿಲ್ಡ್ ಅಲ್ಲಿರೋ ಚಿಕ್ಕ ಮಕ್ಳು ಬಂದ್ರೆ ಹೊಡ್ಕೊಂಡು ಹೋಗ್ತೀವಿ. ಕರ್ಸೋ ಬೇಗ. ಕಸ್ಟಮ್ ಕ್ರಿಯೇಟ್ ಮಾಡಿರ್ತೀನಿ. ನಮ್ಮ ನಿಮ್ಮ ಮೆಚ್ಚಿನ ಕನ್ನಡ ಗೇಮರ್ಸ್ ಅವರು ಏನೇನೋ ಡೈಲಾಗ್ ಹೊಡೆದ, ಗಿಲ್ಡ್ ಟೆಸ್ಟ್ ಪಾಸ್ ಮಾಡಿಲ್ಲ ಅದು ಇದು ಅಂದ್ಕೊಂಡು ಈ ಕಳ್ಳನ ಮಗನ್ನ ಹುಡುಕಿ ಲಾಸ್ಟ್ ಜೋನ್ ಇನ್ನೇನೋ ಬರ್ತೈತೆ, ಮೇಲ್ಗಡೆ ಓಡ್ತಾ ಇದ್ದಾನೆ. ಓಕೆ, ಪರವಾಗಿಲ್ಲ ಮಗ, ವೇಟ್ ಮಾಡು, ಹೊಡಿತೀನಿ. ಅರೆ 1 ರೆಡ್ ಬಿತ್ತು, ಬಟ್ ಯಾಕೋ ಸತ್ತಿಲ್ಲ. ಇವನೊಂಥರ ಡೈನೋಸರ್ ಇದ್ದಂಗೆ, ಯಾವಾಗ ಹೊಡಿತಾನೋ MP40 ಎತ್ಕೊಂಡು ಗೊತ್ತೇ ಆಗಲ್ಲ. ಬಟ್ ಬರೀ ರೆಡ್ ನಂಬರ್ಸ್ ಬಿತ್ತು ಈ ರೌಂಡ್ ಅನ್ಕೊ. ಪರವಾಗಿಲ್ಲ, ಏನೇನೋ ಡೈಲಾಗ್ಸ್ ಎಲ್ಲ ಹೊಡಿತಾ ಇದ್ದ. ಕನ್ನಡ ಗೇಮರ್ಸ್ ಕೂಡ ಒಳ್ಳೆ ಪ್ಲೇಯರೇ, ಆದರೆ ನನ್ನ ಮುಂದೆ ಅಲ್ಲ, ಬರೀ ರೆಡ್ ನಂಬರ್ಸ್ ಬಿತ್ತು. ಓಕೆ, 2-2 ಈಚಲ್ಲಿಲ್ಲ. ನಾನು 2 ರೌಂಡ್ ಗೆದ್ದಿದ್ದೀನಿ. ಓಕೆ, ಇವಾಗ ಹೊಡೆಯೋಕೆ ಟ್ರೈ ಮಾಡ್ತೀನಿ. ಆದರೆ ಅವನು ಒಂಥರ ಏನೇನೋ ಕಂತ್ರಿ ಆಟಗಳು ಆಡ್ಬಿಟ್ಟು ಹಿಂಗೆ ಹೊಡೆದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಪರವಾಗಿಲ್ಲ, ಬಡ್ಡಿ ಸಮೇತ ವಾಪಸ್ ಕೊಡೋಣ ಅಂತೆ. ಓಕೆ, ಅಯ್ಯೋ ರೆಡ್ಡೇ ಹೋಯ್ತಾ ಇಲ್ಲ ಇದು. ಅಯ್ಯೋ, ಈ ರೌಂಡು ಡೆಸರ್ಟಲ್ಲಿ ಹೊಡೆದ್ಬಿಟ್ಟ. ಅಯ್ಯೋ ಏನಿದು? ನಾನು ಕಂಡಿದ್ದೆಲ್ಲ ನಿಜವೇ. ಇರಿ M10 ಹೊಡೆಯೋಣ ಅಂತ. ಅಯ್ಯೋ, ಮಿಸ್ ಆಯ್ತವನೆ. ಈ ರೌಂಡಲ್ಲಿ ನಾನು M10 ಹೊಡೆದ್ರೆ ಅವನಿರಲ್ಲ, ಪಕ್ಕ ಹೇಳ್ತಾ ಇದ್ದೀನಲ್ಲ. ಗೇಮ್ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ, ಗೇಮ್ ಡಿಲೀಟ್ ಮಾಡಿ ತಕೊಂಡು. ಬರೀ ರೆಡ್ ನಂಬರ್. ಓಕೆ, ಅಂತೂ ಇಂತೂ 2 ರೌಂಡ ಹೆಂಗೋ ಕಳ್ಳಾಟ ಆಡ್ಕೊಂಡು ಗೆದ್ಕೊಂಡು ಬಂದ್ಬಿಟ್ಟವನೆ. ಈ ರೌಂಡ್ ಏನು? ಅಯ್ಯೋ, 1 ಟ್ಯಾಪ್ ಹೋಗೋ ಅಂದರೆ ಇದು ಏನೂ ಐತಲ್ಲ. ಇರಿ, ಅಯ್ಯೋ ಮಗ, ಅಲ್ಲಿ ವಾಲ್ ತೆಗಿಯೋ ರಾಸ್ಕಲ್. ವಾಲ್ ಹಾಕೊಂಬಿಟ್ಟು ಲಾಕ್ ಮಾಡ್ತಾವನೆ ಮಗ. ಜೋನಲ್ಲೆಲ್ಲ ಸಾಯೋ ಸಿಪಾಯಿ ಎಲ್ಲ ಕಣ.
ಅಯ್ಯೋ ಕಂದ ಹೊಡೆದ್ಬಿಟ್ಟ. ಡೈಲಾಗ ಕಂಪ್ಲೀಟ್ ಮಾಡೋದ್ಕೆ ಹೊಡೆದ್ಬಿಟ್ಟ. ಪರವಾಗಿಲ್ಲ, ಆದರೂ ಮಸ್ತಾಗಿ ಟಕ್ಕರ್ ಕೊಡ್ತಾವ್ರೆ ನಮ್ಮ ಕನ್ನಡ ಗೇಮರ್ಸ್ ಅವರು. ಓಕೆ, ಹೊಡೆಯೋಣ ಅಂತೆ. ಅಯ್ಯೋ, ಈ ಕಡೆ ಹೊಡೈತವನೆ. ಏನಿದು ರೆಡ್ ಹೊಡಿತವನೆ. ಬರೋಗಿಲ್ವೇ? ನಾನು ಹೊಡಿಬೇಕು ಅಂದ್ಬಿಟ್ಟು ಟ್ರೈನಿಂಗ್ ಎಲ್ಲ ಬಂದವ್ರೆ. ಓಕೆ, ಹೊಡೆಯೋಣ ಅಂತೆ. ಅಯ್ಯೋ, ಮಿಸ್ ಆಯ್ತವನೆ. ಲಾಸ್ಟ್ ಇವನು ಹೋದೆ ಬರೀ ರೆಡ್ ನಂಬರ್ಸು ಈ ರೌಂಡ್ ಕೂಡ. ಓಕೆ, ಮತ್ತೆ ಅಂತೂ ಇಂತೂ 4 ರೌಂಡ್ ಗೆದ್ದಿದ್ದೀನಿ. ಅವನು ಬಾಡಿ ಶಾಟಲ್ಲಿ ಕ್ಲಿಯರ್ ಮಾಡಿ. ರಾಸ್ಕಲ್ ಹೆಡ್ ಹೊಡಿಯೋ ಅಂದರೆ ಬಾಡಿಗೆ ಹೊಡೆದ್ನೋ ಹೆಡ್ ಹೊಡೆದ್ನೋ ಒಂದು ಗೊತ್ತಾಗಲೇ ಇಲ್ಲ. ಓಕೆ, 1 ರೆಡ್ ನಂಬರ್ ಹೊಡೆದಿದ್ದೀನಿ. ಅದೆಲ್ಲ ನೋಡ್ಕೊಳ್ಳೋಣಂತೆ. ಫೋನ್ ಯಾಕೋ ಲ್ಯಾಗ್ ಆಯ್ತಾಯಿತ್ತು. ಈ ರೌಂಡ್ ಕೂಡ ವಿನ್ ಆದೆ. ನಾನು 5 ರೌಂಡ ಸತತವಾಗಿ ಗೆದ್ದಿದ್ದೀನಿ. ಅವನು ಪರವಾಗಿಲ್ಲ, 4 ರೌಂಡ್ ಗೆದ್ದವನ ಮಗ. ಯು ಸೆಲೆಕ್ಟೆಡ್ KGZ. ಓಕೆ, ಒಳ್ಳೆ. ಓಕೆ, ಪ್ಲೇಯರ್ ಚೆನ್ನಾಗಿ ಆಡ್ತವನೆ. ಅವನ್ನ ನಾವು ಗಿಲ್ಡ್ ಇಸ್ಕೊಂಡು ಗಿಲ್ಡ್ ಲೀಡರ್ಶಿಪ್ಪು ಮತ್ತೆ ಹೊಡೆದ್ಬಿಟ್ಟು ಕರ್ಕೊಳ್ಳೋಣ ಅಂತೆ. ಓಕೆನಾ? ಅಯ್ಯೋ, ಇವನೇ ಹೊಡೆದ್ಬಿಟ್ಟು ನಾನು ಕರ್ಕೊಳ್ಳೋಂಗೆ ಅವನೇ ಗಿಲ್ಡ್ಗೆ. ಒಂದು ಗೊತ್ತಾಯ್ತಲ್ಲ, ಯಾಕೋ ಕನ್ಫ್ಯೂಸ್ ಆಯ್ತೈತೆ. MP40 ಎತ್ಕೊಂಡಿದ್ದೀನಿ. ಈ ರೌಂಡು MP40ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆದರೆ ಅವನು ನನಗಿಂತ ಸಖತ್ತಾಗಿ ಆಡ್ತಾನೆ MP40ಲಿ. ಇದು ಯಾಕೋ ಲೆವೆಲ್ 4 ಅಲ್ವಾ, ಅಷ್ಟು ರೆಡ್ಡೇ ಕಚ್ಕೊಳ್ಳಲ್ಲ. ಚೂತಿಯಾಗಂತರ ಆಡುತ್ತಾ ಇರಿ. ಅಲ್ಲೆಲ್ಲ ಓಡೈತವನೇಲೆ. ಈ ಕಡೆ ಅವನು ಬಾರೋ ರಾಸ್ಕಲ್. ಆ ಕಡೆ ಅಯ್ಯೋ, ಹೆಲ್ಮೆಟ್ ತಕ್ಕೋ. ಹೆಲ್ಮೆಟ್ಗೆ ಓಕೆ, ಹಿಂದೆ ಅವನೇ ಹೋಗಿ ಕೊಡೋಣಂತೆ. ಅಯ್ಯಯ್ಯೋ, ವಾಲ್ ತಗೊಂಡು ಬಂದೆ. ನಮ್ಮ ಮನೆ ಬರೋ ಯಾಕೆ ಹಿಂಗೆ ಆಗ್ಬಿಟ್ಟೈತೋ ಗೊತ್ತಿಲ್ಲ. ಅಂತೂ ಇಂತೂ 6 ರೌಂಡ್ ಗೆದ್ಬಿಟ್ಟಿದವನೇ ರಾಸ್ಕಲ್ ಫೆಲೋ. ಅಯ್ಯೋ, M188 ಒನ್ ಟ್ಯಾಪ್ ಹೋಗ್ಬೇಕಲ್ವ, ಹೋಗ್ತಾನೆ ಇಲ್ಲ ಇದು ಇರೋ ಮಗ. ಯಾಕೋ ನೀನು ಜಾಸ್ತಿ ಆಯಿತು. ಹೋಗ್ಲಿ ಪಾಪ, ನಾನು ಮುಂದೆ ಆಡ್ಕೊಳ್ಳಿ. ಏನೋ ಪಾಪ ಹುಡುಗ ಅಂದರೆ ನನಗೆ ಹೊಡಿತೆ ತಗೋ. OP ರೆಡ್ ನಂಬರ್ ಬಿಟ್ಟು ಈ ರೌಂಡ್ ಹೊಡೆಯೋಣ ಅಂತೆ. ಓಕೆ, ಇದು OP